ಹಾಯ್ ಫ್ರೆಂಡ್ಸ್, ಇವಾಗ ನಾವು ಸೆಕೆಂಡ್ ಕ್ವಶನ್ಗೆ ಹೋಗೋಣ. ಅಂದ್ರೆ ಸೆಕೆಂಡ್ ಸಬ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಿಮಗೆ. ಸೆಕೆಂಡ್ ಸಬ್ ಕ್ವಶನ್ 510 and 92 ಅಂತ ಕೊಟ್ಟಿದ್ದಾರೆ. $510 ಮತ್ತೆ 92 ಕ್ವಶನ್. ಸೊ ಇಲ್ಲಿ 510ಗೆ ಫ್ಯಾಕ್ಟರ್ ಮಾಡಿದಾಗ 255 510, 385 255, 517 85, 17 1 70. ಅದೇ ನಾವು 92 ಮಾಡಿದಾಗ 246 92, 223 46, 23 1 23. ಸೊ ಇಷ್ಟ ಆಯ್ತು. ಸೊ ಇವಾಗ ಮತ್ತೆ ಅದೇ ರೀತಿ ನಾವು ಫಸ್ಟ್ ಕ್ವಶನ್ ಅಲ್ಲಿ ಆನ್ಸರ್ ಏನು ಸೊಲ್ಯೂಷನ್ ನಾವು ಕಂಡಿಡಿದ್ವೋ ಅದೇ ರೀತಿ ಇದರಲ್ಲೂ ನಾವು ಕಂಡುಹಿಡಿತಾ ಇದೀವಿ. ಸೊ ಇಲ್ಲಿ ನಮ್ಗೆ ಎಸ್ ಎಫ್ ಮತ್ತೆ ಎಲ್ ಸಿ ಈಗ 510 ಇದೆ. ಈ 510 ಇದೆ ಅಂದ್ರೆ ಕ್ವಶನ್ ನಮ್ಗೆ ಏನ್ ಕೇಳಿದ್ರೆ 510 ಕೇಳಿದ್ದಾರೆ. ಸೊ ಈ 510ಗೆ ಏನ್ ಬಂದಿದೆ, 2 into 3 into 5 into 17 ಅಲ್ವಾ. ಸೊ 510ಗೆ 2 into 3 into 5 into 70. ಅದೇ ನಾವು 92 ನೋಡಿದಾಗ ಏನ್ ಬಂದಿದೆ, 2 into 2 into 23. ಟೂ ಇಂಟು 23. ಸೊ ನಾನು ಈಗಾಗಲೇ ಹೇಳಿದಾಗೆ ಕಾಮನ್ ಫ್ಯಾಕ್ಟರ್ಸ್ ಏನಿದೆ ಇದರಲ್ಲಿ ಅಂದ್ಬಿಟ್ಟು ನಾವು ಫಸ್ಟ್ ನೋಡಬೇಕಾಗುತ್ತೆ. ಕಾಮನ್ ಫ್ಯಾಕ್ಟರ್ ಏನಿದೆ ಇದೆ, 2 ಇದೆ. 2 ಅನ್ನೋದು ಕಾಮನ್ ಫ್ಯಾಕ್ಟರ್ ಇದೆ. ಸೊ ಇಲ್ಲಿ ಕಾಮನ್ ಫ್ಯಾಕ್ಟರ್ ಇರೋ ಕಾರಣ ಎಚ್ ಸಿ ಎಫ್ ಏನಾಗುತ್ತೆ, ಎಸ್ ಸಿ ಎಫ್ ಅಂದ್ರೆ ಕಾಮನ್ ಫ್ಯಾಕ್ಟರ್ 2 ಆಗುತ್ತೆ. ಎಲ್ ಸಿ ಎಂ ಏನಾಗುತ್ತೆ, ಈಗ ಈ ಎಲ್ ಸಿ ಎಂ ಅಲ್ಲಿ ನೀವು ನೋಡ್ಬೋದು ಫಸ್ಟ್ ಏನ್ ತಗೊಂತೀವಿ ನಾವು. ಫಸ್ಟ್ ಕ್ವಶನ್ ನಾವೇನ್ ತಗೊಂಡ್ವಿ ನೀವು ನೋಡ್ಬೋದು. ನಾರ್ಮಲ್ ಆಗಿ ಫಸ್ಟ್ ಅಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಏನಿತ್ತು 13 ಇತ್ತು. ಸೊ ಇಲ್ಲೂ ಸಹ ನಾವು 13 ತಗೊಂಡ್ವಿ, ಅಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಅದೇ ರೀತಿ ಸೆಕೆಂಡ್ ಕ್ವಶನ್ ಅಲ್ಲೂ ಅಷ್ಟೇ ಕಾಮನ್ ಫ್ಯಾಕ್ಟರ್ ಏನಿದೆ 2. ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಹಂಗೆ, ಯಾಕಂದ್ರೆ 2 ಫಸ್ಟ್ ಅಲ್ಲೇ ಬಂದಿದೆ ಇಲ್ಲಿ. ಬಟ್ ಇಲ್ಲಿ ನಿಮ್ಗೆ 2 ಫಸ್ಟ್ ಅಲ್ಲಿ ಇಲ್ಲ, ಲಾಸ್ಟ್ ಅಲ್ಲಿ ಇದೆ, ಅದಕ್ಕೋಸ್ಕರ. ಸೊ ಕಾಮನ್ ಫ್ಯಾಕ್ಟರ್ಸ್ ಇದೆ 13 ಇತ್ತು. ಸೊ ಎಲ್ ಸಿ ಎಂ ಅಲ್ಲಿ ನಾವು ಫಸ್ಟ್ ಬಂದು 13 ತಗೊಂಡ್ವಿ. ಅದೇ ರೀತಿ ಇಲ್ಲಿ ನಮ್ಗೆ ಎಲ್ ಸಿ ಎಂ ಕಾಮನ್ ಫ್ಯಾಕ್ಟರ್ ಈ 2 ಇರೋ ಕಾರಣ 2ನೇ ತಗೊಂತೀವಿ ನಾವು ಎಲ್ ಸಿ ಎಂ, ಸರಿನಾ. 2 ತಗೊಂಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಇನ್ ಮಿಕ್ಕಿದೆಲ್ಲ ಬರೀಬೇಕು. 3 into 5 into 17 ಮಿಕ್ಕಿದ ಏನಿದೆ 3 into 5 into 17 ಇದೆ. ಸೊ 2 into 3 into 5 into 17. ನೆಕ್ಸ್ಟ್ ಮತ್ತೆ ಕೆಳಗಡೆ 2 ಬಂದಿದೆ. 2 ಬಂದಾಗ ನಾವೇನ್ ಮಾಡ್ತೀವಿ, ಈ 2ನ ನಾವು ಇಲ್ಲಿ ಬರೆಯಕ್ ಹೋಗಲ್ಲ, ಯಾಕಂದ್ರೆ ಆಲ್ರೆಡಿ ಕಾಮನ್ ಫ್ಯಾಕ್ಟರ್ ನ ತಗೊಂಡಿದ್ವಿ. ಸೊ ಅದಕ್ಕೋಸ್ಕರ ಇದನ್ನ ಬಿಟ್ಟು ಕಾಮನ್ ಫ್ಯಾಕ್ಟರ್ಸ್ ನ ಬಿಟ್ಬಿಟ್ಟು ನೆಕ್ಸ್ಟ್ ಏನಿದೆ ಇಂಟು ಇದನ್ನ ತಗೊಂತೀವಿ. ಅಂದ್ರೆ ಈ 2ನ ತಗೊಂತೀವಿ, ಆಮೇಲೆ 23ನ ತಗೊಂತೀವಿ. 2 into 23. ಸೊ ಇದನ್ನ ನಾವು ಈಗ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಈಗ 2 ಅನ್ನೋದು ಎಸ್ ಸಿ ಎಫ್ ಗೊತ್ತಾಗುತ್ತೆ, ಇದು ಎಷ್ಟು ಅಂತ ಇದೆ. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಬೆಸ್ಟ್. ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ, 2 into 3 into 5 into 17 into 2 into 23. ನಮ್ಗೆ ಆನ್ಸರ್ ಏನ್ ಬಂತು, 23,460. 23,460 ಅನ್ನೋದು ನಮ್ಗೆ ಇದರಲ್ಲಿ ಆನ್ಸರ್ ಬಂತು. ಸೊ ಇವಾಗ ಇದೇನ್ ಆನ್ಸರ್ ಬಂದಿದೆ. ಸೊ ಇವಾಗ ಇನ್ನು ಕಂಟಿನ್ಯೂಯೇಷನ್ ಇದೆ, ನಿಮ್ಗೆ ಗೊತ್ತಲ್ವಾ. ಕಂಟಿನ್ಯೂಯೇಷನ್ ಯಾವ ರೀತಿ ಆಗುತ್ತೆ, ನಾವು ಇಲ್ಲಿ ಆಲ್ರೆಡಿ ನೋಡಿದ್ವಿ. ಅಂದ್ರೆ ಇನ್ನು ನಮ್ಗೆ ಇದಾದ್ಮೇಲೆ ಅದು ಇದು ಈಕ್ವಲ್ ಇದೆಯಾ ಕಂಡಿಡೀರಿ ಅಂತ ಹೇಳಿದ್ರು ಅಲ್ವಾ. ಸೊ ಅದಕ್ಕೆ ನಾವು ಎಸ್ ಸಿ ಎಫ್ ಇಸ್ಕ್ವಲ್ ಟು ಎಲ್ ಸಿ ಎಂ ಮಾಡ್ತೀವಿ. ಸೊ ಇಲ್ಲಿ ನಮ್ಗೆ ಎಸ್ ಸಿ ಎಫ್ ಏನ್ ಬಂದಿದೆ, 2 ಬಂದಿದೆ. ಅಂದ್ರೆ ಎಸ್ ಸಿ ಎಫ್ ಇಂಟು ಎಲ್ ಸಿ ಎಂ ಮಾಡ್ತೀವಿ. ನಿಮ್ ಕ್ವಶನ್ ಅದನ್ನ ಕೇಳಿದ್ದಾರೆ. ಸೊ 2 ಇಂಟು ಎಲ್ ಸಿ ಎಂ ಏನಿದೆ, LCM ಬಂದು ನಿಮ್ಗೆ ಆನ್ಸರ್ ಇದು ಬಂದಿದೆ 23
460 ಇದು ಬಂದಿದೆ. ಸೊ ಇದನ್ನ ಈ ರೀತಿ ಮಾಡ್ಬೋದು, ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ. ನಿಮ್ ಕ್ವಶನ್ ಅದೇ ಕೇಳಿದ್ರು. ಎಸ್ ಸಿ ಎಫ್ ಅನ್ನೋದು 2, ಇಲ್ಲೇ ಇದರಲ್ಲಿ 2, ಎಲ್ ಸಿ ಎಂ ಅನ್ನೋದು ಈಗ ಬಂದಿದೆ ಇದು. ಸರಿನಾ? ಇವಾಗ ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಅಂತ ಕೇಳಿದ್ರು ನಿಮ್ಗೆ. ಸೊ ಅವಾಗ ಅದನ್ನ ನಮ್ ಕ್ವಶನ್ ಏನಿತ್ತು, ಕ್ವಶನ್ ಬಂದ್ಬಿಟ್ಟು 510 ತಾನೇ ಕ್ವಶನ್, 510 ಮತ್ತೆ 92 ಅದನ್ನೇ ತಾನೇ ಕೇಳಿತು. ಸೊ ಇಲ್ಲಿ 510 ಇಂಟು 92 ಇದು ನಿಮ್ ಕ್ವಶನ್ ಇದೆ. 510 ಇಂಟು 92 ನೋಡಿ, 510 ಇಲ್ಲಿದೆ, 92 ಇಲ್ಲಿದೆ. ಕ್ವಶನ್ ಕೇಳಿದ್ದು. ಸೊ ಇವಾಗ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡ್ತೇವೆ. ಸೊ ಮಲ್ಟಿಪ್ಲಿಕೇಶನ್ 2 3 4 6 0 ಇಂಟು 2 ಎಷ್ಟಾಗತ್ತೆ ನಿಮ್ಗೆ? 46 920 ಬರುತ್ತೆ. 46 920 ಬರುತ್ತೆ. ಅದೇ ರೀತಿ 510 ಇಂಟು 92 46 920 ಸೇಮ್ ಬಂತು. ಸೊ ನಿಮ್ಮ ಫೈನಲ್ ಆನ್ಸರ್ ಏನಾಯ್ತು? 46 920. ಇದನ್ನು 46 920, ಇದು 46 920. ಸೊ ಈಸ್ ಈಕ್ವಲ್ ಟು 46 920. ಈ ಸೆಕೆಂಡ್ ಇದು ಕ್ವಶನ್ ಸಾಲ್ವ್ ಆಯ್ತು.